ಓಂ ಶಾಂತಿ. ದಿನಾಂಕ ಆಗಿದೆ 22/6/2026. ನೀವು ಮಕ್ಕಳ ಸೇವೆಯನ್ನು ಮಾಡಲು ತಂದೆಯು ಬಂದಿದ್ದಾರೆ. ನೀವು ತಂದೆಯ ಸಮಾನರಾಗಿ ಎಲ್ಲರ ಸೇವೆ ಮಾಡಿ. ನೀವು ಕೇವಲ ಓದುತ್ತಾ ಇರಿ ಮತ್ತು ಮನ್ಮನಾಭಾವದಲ್ಲಿರಿ. ನೀವು ಕರ್ಮಾತೀತ ಆಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಹೇಗೆ ತಂದೆಯೋ ಹಾಗೆಯೇ ನಾವಾಗಿದ್ದೇವೆ. ನಾನು ಜ್ಞಾನಸಾಗರನಾಗಿದ್ದೇನೆ ಅಂದಾಗ ನೀವು ಮಾಸ್ಟರ್ ಜ್ಞಾನಸಾಗರರಾಗಿದ್ದೀರೆಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳು ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ಇದೇ ವಿಚಾರ ಮಾಡಬೇಕು, ನಾವು ಈ ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತೇವೆಂದು. ಹೇ ಪತಿತ ಪಾವನ ಎಂದಾಗ ಕೃಷ್ಣನು ಬುದ್ಧಿಯಲ್ಲಿ ಬರುವುದಲ್ಲ, ಪರಮಾತ್ಮನೇ ಬರುತ್ತಾರೆ. ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ. ಈ ಲಕ್ಷ್ಮೀನಾರಾಯಣರನ್ನು ವಿಶ್ವದ ಮಾಲೀಕರೆಂದು ಹೇಳಲಾಗುತ್ತದೆ. ಸ್ವರ್ಗದ ಮಾಲೀಕರು ವಿಶ್ವದ ಮಾಲೀಕರಾದರಲ್ಲವೇ? ಈಗ ತಮೋಪ್ರಧಾನ ಪತಿತರಾಗಿದ್ದೀರಿ. ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ. ನೀವು ಸತೋಪ್ರಧಾನರಾದರೆ ಪವಿತ್ರ ಪ್ರಪಂಚದಲ್ಲಿ ಹೋಗಲು ಸಾಧ್ಯ. ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವೆಂದು ನೀವು ತಿಳಿದಿದ್ದೀರಿ. ಎಲ್ಲರ ವಿನಾಶವಾಗುತ್ತದೆ ಮತ್ತು ಸತ್ಯಯುಗ ಸ್ವರ್ಗದ ಸ್ಥಾಪನೆ ಆಗುತ್ತದೆ. ಈಗಂತೂ ಇಡೀ ಪ್ರಪಂಚವು ಅಶಾಂತವಾಗಿದೆ. ಒಬ್ಬ ತಂದೆಯ ವಿನಃ ಯಾರೂ ಸಹ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ. ತಂದೆಯು ಕೊಡುವುದೂ ಸಹ ವಶೀಕರಣ ಮಂತ್ರವಾಗಿದೆ, ಯಾವುದರಿಂದ ನೀವು ಪಂಚವಿಕಾರಗಳ ಮೇಲೆ ಜಯಗಳಿಸುತ್ತೀರಿ. ಈ ಯೋಗದಿಂದಲೇ ನೀವು ವಿಶ್ವದ ಮೇಲೆ ಜಯಗಳಿಸುತ್ತೀರಿ. ಭಾರತದ ರಾಜಯೋಗವು ಬಹಳ ಹೆಸರುವಾಸಿಯಾಗಿದೆ. ತಂದೆಯ ಹೊರತು ಇದನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ. ಯಾವ ಸಮಯದಲ್ಲಿ ಯಾವುದೇ ಮಗು ನೆನಪು ಮಾಡಿದರೆ ನಾನು ಹಾಜರಾಗುತ್ತೇನೆ. ತಂದೆಯು ಬಂದು ಮಕ್ಕಳ ಮಿಲನ ಮಾಡುತ್ತಾರೆ ಮತ್ತು ಗುಡ್ ಮಾರ್ನಿಂಗ್ ಹೇಳುತ್ತಾರೆ. ನಾನು ನೀವೆಲ್ಲ ಮಕ್ಕಳ ತಂದೆಯಾಗಿದ್ದೇನೆ ಅಂದ ಮೇಲೆ ಶಿವ ತಂದೆಯ ಸಂತಾನರೆಲ್ಲರೂ ಸಹೋದರರಾಗಿದ್ದೀರಿ ಎಂಬ ಖುಷಿಯ ನಶೆಯೇರಿರಬೇಕು. ನೀವು ಮಕ್ಕಳ ಬುದ್ಧಿಯಲ್ಲಿ ಈ ವಿಚಾರ ಬರಬೇಕು, ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಿ ಸತೋಪ್ರಧಾನರಾಗಬೇಕಾಗಿದೆ. ನೆನಪಿನಿಂದಲೇ ಪಾವನರಾಗುತ್ತೀರಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ಹಳೆಯ ಪ್ರಪಂಚದ ವಿನಾಶವಾಗಲೇಬೇಕು. ಈಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಗೀತೆಯು ನೀವು ಭಾರತವಾಸಿಗಳ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಬಾಕಿ ಎಲ್ಲವೂ ಚಿಕ್ಕದಾಗಿದೆ. ಅವುಗಳ ಗಾಯನವಿಲ್ಲ. ಬ್ರಾಹ್ಮಣ ಧರ್ಮವು ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾಗಿದೆ. ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ತಿಳಿದು ಯಾವುದೇ ಮಾತಿನ ಚಿಂತೆ ಮಾಡಬಾರದು. ವಿದ್ಯೆಯನ್ನು ಓದುತ್ತಲೇ ಇರಬೇಕು. ಮನ್ಮನಾಭವ ಆಗಿ ಕರ್ಮಾತೀತರಾಗುವ ವಿಚಾರ ಮಾಡಬೇಕಾಗಿದೆ. ಸ್ವಯಂವನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ. ಅಂತರ್ಮುಖಿ ಸ್ಥಿತಿಯಲ್ಲಿದ್ದು ತಮ್ಮ ಹಾಗೂ ತಂದೆಯ ಗುಪ್ತ ರೂಪವನ್ನು ಪ್ರತ್ಯಕ್ಷಗೊಳಿಸುವ ಸತ್ಯ ಸ್ನೇಹಿ ಭವ. ಆಂತರ್ಯದ ಸ್ವರೂಪದ ಸ್ಥಿತಿಯಲ್ಲಿರುವುದರಿಂದ ತಮ್ಮ ಶಕ್ತಿ ಸ್ವರೂಪವೇನು ಗುಪ್ತವಾಗಿದೆ ಅದು ಪ್ರತ್ಯಕ್ಷವಾಗಿ ಬಿಡುತ್ತದೆ ಹಾಗೂ ಈ ಸ್ವರೂಪದಿಂದಲೇ ತಂದೆಯ ಪ್ರತ್ಯಕ್ಷತೆ ಆಗುವುದು. ನಿಶ್ಚಯ ಹಾಗೂ ಜನ್ಮಸಿದ್ಧ ಅಧಿಕಾರದ ಗೌರವದಲ್ಲಿ ಇರುತ್ತೀರೆಂದರೆ ಬೇಸರವಾಗುವುದಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.